ಇನ್ನ ಕರುನಾಡಿಗೂ ಕೂಡ ತಟ್ಟಿದೆ ಫೆಂಗಲ್ ಅಟ್ಟಹಾಸದ ಛಾಯೆ. ಕೋಲಾರ, ಚಿಕ್ಕಬಳ್ಳಾಪುರ ಸೇರಿದಂತೆ ರಾಜ್ಯದ ಹಲವೆಡೆ ಹಾನಿಯಾಗಿದೆ. 3 ದಿನಗಳಿಂದ ಸುರಿತಾ ಇರುವಂತಹ ಜಿಟಿ ಮಳೆಗೆ ನೆಲ ಕಚ್ಚಿದೆ. ಮೊಳಕೆ ಬರುವಂತಹ ಹಂತಕ್ಕೆ ತಲುಪಿದಂತಹ ರಾಗಿ ಬೆಳೆ ನೆಲ ಕಚ್ಚಿಬಿಟ್ಟಿದೆ. ರಾಗಿ ಬೆಳೆ ಇನ್ನೇನು ಕೈಗೆ ಬರಬೇಕಾಗಿತ್ತು, ಆದರೆ ಕೈಗೆ ಬಂತು, ಬಾಯಿಗೆ ಬರದೇ ಇರೋ ಪರಿಸ್ಥಿತಿ ಉಲ್ಬಣ ಆಗಿದೆ. ರೈತರ ಹೊಲಗಳಲ್ಲಿ ಮಣ್ಣು ಪಾಲಾಗ್ತಾ ಇರುವಂತಹ ಫಸಲು ಸಮೃದ್ಧವಾಗಿ ಬೆಳೆದು ಕಟಾವಿಗೆ ಬಂದಿತ್ತು. ರಾಗಿ ಪೈಲು ಇನ್ನೇನು ಕಟಾವಿಗೆ ಬಂದಿತ್ತು. ಸಾಲ ಸೂಲ ಮಾಡಿ ಗೊಬ್ಬರ ಚೆಲ್ಲಿ ರಾಗಿಯನ್ನ ಇನ್ನೇನು ಕಟಾವು ಮಾಡಬೇಕು ಅಂತ ಇದ್ದಂತ ರೈತನ ಕನಸು ಭಗ್ನ ಆಗಿದೆ. ಮಳೆಯಿಂದ ಫಸಲು ಕಟಾವು ಮಾಡಲಾಗದೆ ಪರದಾಡ್ತಾ ಇದ್ದಾನೆ. ಅನ್ನದಾತನ ಪರಿಸ್ಥಿತಿಗೆ ನಿಜಕ್ಕೂ ಏನ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಮಳೆ ಬಂದ್ರೂ ಕಷ್ಟ, ಮಳೆ ಬರದೇ ಇದ್ರೂ ಕಷ್ಟ. ಅತಿವೃಷ್ಟಿ ಅನಾವೃಷ್ಟಿಯಲ್ಲಿ ರೈತ ನಿಜಕ್ಕೂ ಕೂಡ ಸಾಕಷ್ಟು ಸಂಕಷ್ಟವನ್ನ ಅನುಭವಿಸ್ತಾನೆ. ಈಗಲೂ ಕೂಡ ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ರೈತರ ಆ ಕಣ್ಣೀರಿಗೆ ಕೊನೆಯೇ ಇಲ್ಲದಂತಾಗಿದೆ. ಗಮನಿಸ್ತಾ ಇದ್ರ ದೃಶ್ಯಗಳನ್ನ. ಎಕರೆಗಳಷ್ಟು ರಾಗಿ ಫಸಲು ಇನ್ನೇನು ಕಟಾವು ಬಂದಿತ್ತು. ಅಷ್ಟರಲ್ಲಾಗಲೇ ಮಳೆಯ ಅವಾಂತರದಿಂದ ಎಲ್ಲವೂ ಕೂಡ ನೆಲಸಮ ಆಗಿದೆ. ಇನ್ಯಾವುದಕ್ಕೂ ಕೂಡ ಯೂಸೇ ಇಲ್ಲ. ಎಲ್ಲ ಈ ದನಗಳಿಗೆ ಹಾಕ್ಬೇಕು ಅಷ್ಟೇ, ದನಗಳಿಗೆ ಹಸುಗಳು ಹಾಕ್ಬೇಕಷ್ಟೇ ಬಿಟ್ರೆ ಮನುಷ್ಯರಂತೂ ತಿನ್ನೋ ಇದರಲ್ಲಂತೂ ಇಲ್ವೇ ಇಲ್ಲ. ಕಟಾವು ಮಾಡೋದು ಕೂಡ ವೇಸ್ಟ್ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಬಹಳ ಬೇಸರದ ಸಂಗತಿ ಅಂತಾನೆ ಹೇಳಬಹುದು. ಸೊ ಈ ಫೆಂಗಾಲ್ ಚಂಡಮಾರುತದ ಅಬ್ಬರ ಚೆನ್ನೈ, ತಿರುವಣ್ಣಾಮಲೈ ಈ ಭಾಗಕ್ಕಷ್ಟೇ ಸೀಮಿತ ಆಗಿಲ್ಲ. ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಅವಾಂತರವನ್ನ ಸೃಷ್ಟಿ ಮಾಡಿದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳಬಹುದು. ಬಿಎನ್ ರವಿಕುಮಾರ್, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರು ಇದರ ಬಗ್ಗೆ ಮಾತಾಡಿದ್ದಾರೆ. ರೈತರ ಅಳಲಿನ ಬಗ್ಗೆ ಅವರು ಕೂಡ ಸಂತಾಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನ್ ಮಾತಾಡಿದ್ರು ಹಾಗಾದ್ರೆ ರವಿಕುಮಾರ್, ಕೇಳ್ತಾ ಹೋಗೋಣ. ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಇವತ್ತು ಬರೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು 45,000 ಹೆಕ್ಟೇರ್ ಇವತ್ತು ರಾಗಿ ಬೆಳೆ ಇದೆ. ಏನು ಮೊನ್ನೆ ಸುಮಾರು 1.5 ತಿಂಗಳು ಹಿಂದೆ ಆದಂಥ ಒಂದು ಹಿಂಗಾರು ಮಳೆಯಿಂದ 100% ರಾಗಿ ಬೆಳೆ ಈ ಒಂದು ವರ್ಷದಲ್ಲಿ ಭಾಳಷ್ಟು ರೈತರಿಗೆ ಒಳ್ಳೆ ಬೆಳೆ ಕೈ ಸಿಕ್ಕಂಥ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಈ ಒಂದು ಸೈಕ್ಲೋನಿಂದ ಸಂಪೂರ್ಣವಾಗಿ ಇವತ್ತು ರಾಗಿ ಬೆಳೆ ನೆಲ ಕಚ್ಚಂಥ ಪರಿಸ್ಥಿತಿ ಆಗಿದೆ. ಏನು ನಾಳೆ ನಡೀತಕ್ಕಂಥ ಒಂದು ಅಧಿವೇಶನದಲ್ಲಿ 9ನೇ ತಾರೀಕು ಬೆಳಗಾಂ ಅಧಿವೇಶನ ಪ್ರಾರಂಭ ಆಗ್ತದೆ. ಆ ಅಧಿವೇಶನದಲ್ಲಿ ಇವತ್ತು ರೈತರಿಗಾಗಿರ್ತಕ್ಕಂಥ ನಷ್ಟವನ್ನು ರಾಜ್ಯ ಸರ್ಕಾರ ಇದಕ್ಕೆ ಮುಂದೆ ಬಂದು ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ನಾವು ಸದನದಲ್ಲಿ ಧ್ವನಿ ಎತ್ತಿ ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಿಗಳನ್ನ ಮಾತಾಡೋಂಥ ಕೆಲಸ ಮಾಡ್ತೀವಿ. ಗಮನಿಸ್ತಾ ಇದ್ದೀರಾ, ಬರೋಬ್ಬರಿ 45,000 ಹೆಕ್ಟೇರ್ನಷ್ಟು ಬೆಳೆ ನಾಶ ಆಗಿದೆ. ಹಾಗಾಗಿ ಸರ್ಕಾರ ಮಧ್ಯ ಪ್ರವೇಶಿಸಿ ರೈತರಿಗೆ ಪರಿಹಾರವನ್ನ ಒದಗಿಸಿಕೊಡುವಂತ ಕೆಲಸವನ್ನ ಮಾಡಬೇಕು ಅಂತ ಈಗಾಗಲೇ ರವಿಕುಮಾರ್ ಅವರು ಕೂಡ ಕೇಳ್ಕೊಳ್ತಾ ಇದ್ದಾರೆ. ಸರ್ಕಾರಕ್ಕೆ ಯಾವಾಗ ರೈತರ ಸಂಕಷ್ಟ ತಿಳಿಯುತ್ತೋ ಏನೋ ಗೊತ್ತಿಲ್ಲ. ನಿಜಕ್ಕೂ ಕೂಡ ಬಡವನ ಸಿಟ್ಟು ದೌಡೆಗೆ ಮೂಲ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ನೋಡೋಣ ಇದಕ್ಕೆ ಏನ್ ರೆಸ್ಪಾಂಡ್ ಮಾಡುತ್ತೆ ರಾಜ್ಯ ಸರ್ಕಾರ ಏನು ಅಂತ.